ಲೆವೆಲ್ ಕ್ರಾಸಿಂಗ್ ಗೇಟ್ ಮೇಲೆ ಶಾಲಾ ವಾಹನ ಕೆಟ್ಟು ನಿಂತು ಅದೃಷ್ಟವಶಾತ್ ಬಹುದೊಡ್ಡ ಅನಾಹುತ ತಪ್ಪಿದೆ. ಈ ಶಾಲಾ ವಾಹನವು ಇಂಡಿ ತಾಲೂಕಿನ ಹಲಸಂಗಿಯಿಂದ ಲಚ್ಯಾಣ ಮಾರ್ಗವಾಗಿ ಶಿರಗೂರ ಮತ್ತು ಗುಬ್ಬೇವಾಡ ಗ್ರಾಮದ ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋಗುವ ಸಂದರ್ಭ ಲಚ್ಯಾಣ ಗ್ರಾಮದ ಲೆವೆಲ್ ಕ್ರಾಸಿಂಗ್ ಗೇಟ್ ಮೇಲೆ ಬಸ್ನ ಇಂಜಿನ್ ಅಚಾನಕ್ ಆಗಿ ಆಫ್ ಆಗಿದೆ. ಇದೇ ವೇಳೆ ದೂರದಲ್ಲಿ ರೈಲು ಬರುವುದನ್ನು ಕಂಡ ಮಕ್ಕಳು ಜೋರಾಗಿ ಕಿರುಚಾಡಲು ಪ್ರಾರಂಭಿಸಿದ್ದಾರೆ. ಇದನ್ನು ನೋಡಿದ ಸ್ಥಳೀಯರು ಸಹಾಯಕ್ಕೆ ಧಾವಿಸಿ ಶಾಲಾ ಮಕ್ಕಳಿದ್ದ ವಾಹನವನ್ನ ಕೈಯಿಂದ ತಳ್ಳಿ ಹಳಿ ಸಮೀಪದಿಂದ ತಪ್ಪಿಸಿದ್ದಾರೆ. ಶಾಲಾ ವಾಹನದಲ್ಲಿ ಸುಮಾರು 20ರಿಂದ 25 ಮಕ್ಕಳು ಪ್ರಯಾಣಿಸುತ್ತಿದ್ದು, ಸ್ಥಳೀಯ ಸಹಕಾರದಲ್ಲಿ ಘೋರ ಅನಾಹುತ ತಪ್ಪಿದೆ. ಬಳಿಕ ವಾಹನದ ಚಾಲಕನನ್ನ ತರಾಟೆಗೆ ತೆಗೆದುಕೊಂಡು ವಿಚಾರಣೆ ಮಾಡಿದಾಗ ವಾಹನವು ತುಂಬಾ ಹಳೆಯದು, ಗೇರ್ ಬೀಳುತ್ತಿಲ್ಲ, ರೈಲು ಹಳಿಗಳ ಸಮೀಪದಲ್ಲಿ ರಸ್ತೆ ಹಂಪ್ಸ್ ಇರುವುದರಿಂದ ಬಸ್ ನಿಧಾನವಾಗಿ ಚಲಿಸಬೇಕಿತ್ತು, ಆವಾಗ ಗೇರ್ ಬೀಳಲಿಲ್ಲ ಎಂದಿದ್ದಾರೆ. ಈ ಶಾಲಾ ವಾಹನದ ಅವ್ಯವಸ್ಥೆ ಕೇಳಿದ್ರೆ ಬಸ್ನ ಒಳಗೆ ನೀರು ತುಂಬಿಕೊಂಡಿದೆ, ವಾಹನದ ಮೇಲ್ಛಾವಣಿ ಹರಿದು ಹೋಗಿದೆ, ಕಿಟಕಿಯ ಗಾಜುಗಳು ಸಹ ಇಲ್ಲ, ಮಳೆಯಿಂದ ಮಕ್ಕಳ ಮೈಯೆಲ್ಲ ಒದ್ದೆಯಾಗಿದೆ. ಸರ್ಕಾರದ ಮಾರ್ಗಸೂಚಿಯಂತೆ ಹಳೆ ವಾಹನಗಳನ್ನ ಬಳಸುವಂತಿಲ್ಲ. ಆದರೂ ಶಾಲಾ ಆಡಳಿತ ಮಂಡಳಿ ಇಷ್ಟು ಕೆಟ್ಟ ವಾಹನದಲ್ಲೇ ಶಾಲಾ ಮಕ್ಕಳನ್ನ ಕಳಿಸುತ್ತಿದೆ. ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಶಾಲಾ ಆಡಳಿತ ಮಂಡಳಿಯನ್ನ ವಿಚಾರಿಸಿ ಅಮೂಲ್ಯ ಜೀವಗಳ ಸುರಕ್ಷತೆಯ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು ಎಂದು ಮಕ್ಕಳ ಪೋಷಕರು ಆಗ್ರಹಿಸಿದ್ದಾರೆ. ಸತೀಶ್ ವಾಲಿಕಾರ, ಇಂಡಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಹಳೆ ಗಾಡಿ ಅದಕ್ಕೆ ನಡೆದರೆ ಮತ್ತೆ ನಾವು ಸಂಭವಿಸ್ಬೋದು, ಯಾರು ಏನಾಗ್ಯದ ಅಪ್ಪಿ? ಬಸ್ ಎದಕ್ಕೆ ನಿಂತದ? ಬಸ್ ಎದಕ್ಕೆ ನಿಂತದ? ಗೇರ್ ಬೀಳಲಾಗ್ಯಾವ. ಯಾವ ಶಾಲೆ ಅಪ್ಪಿ ಇದು? SSM ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಲಸಂಗಿ. ಹಲಸಂಗಿ.